ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 10ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 10. ವೀತರಾಗ ಭಯ ಕ್ರೋಧಾಹ ಮನ್ಮಯ ಮಾಮುಪಾಶ್ರಿತಾಹ ಬಹವೋ ಜ್ಞಾನ ತಪಸ ಭೂತ ಮದ್ಭಾವಮಾಗತಾಹ. ಅನುವಾದ: ಮೊದಲು ಕೂಡ ಯಾರ ರಾಗ ಭಯ ಮತ್ತೆ ಕ್ರೋಧ ಸರ್ವಥಾ ನಷ್ಟವಾಗಿದೆಯೋ, ಮತ್ತೆ ಯಾರು ನನ್ನಲ್ಲಿ ಅನನ್ಯ ಪ್ರೇಮಪೂರ್ವಕ ಸ್ಥಿತರಾಗಿರ್ತಾರೋ ಅಂತಹ ನನ್ನ ಆಶ್ರಿತರಾಗಿರುವ ಅನೇಕ ಭಕ್ತರು ಹಿಂದಿನ ಶ್ಲೋಕದಲ್ಲಿ ತಿಳಿಸಿರುವ ಜ್ಞಾನರೂಪಿ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನು ಹೊಂದಿದ್ದಾರೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಈಗ ಭಗವಂತ ಏನ್ ಮಾಡ್ದ, ಜನ್ಮ ಮತ್ತೆ ಕರ್ಮಗಳನ್ನ ತತ್ವತಃ ದಿವ್ಯ ಅಂತ ತಿಳ್ಕೊಳ್ಳೋದರ ಫಲವನ್ನ ಹೇಳಿದಾನೆ. ಅಂದ್ರೆ ನಾವು ಭಗವಂತನ ಜನ್ಮ ಆಗಿರ್ಬೋದು, ಅವನು ಮಾಡುವಂತಹ ಕೆಲಸಗಳಾಗಿರ್ಬೋದು, ನಾವು ಲೀಲೆಗಳು ಅಂತ ಏನು ಹೇಳ್ತೀವೋ ಅದು ಎಲ್ಲವನ್ನು ಕೂಡ ತತ್ವತಃ ತಿಳ್ಕೊಂಡಾಗ ಅದು ದಿವ್ಯ ಅಂತ ನಮಗೆ ಗೊತ್ತಾಗತ್ತೆ. ಆ ರೀತಿ ಯಾರು ತಿಳ್ಕೊಳ್ತಾರೋ ಅದರ ಫಲ ಏನು ಅಂತ ತಿಳಿಸಿದಾನೆ. ಅದು ಅನಾದಿ ಪರಂಪರೆಯಿಂದ ನಡ್ಕೊಂಡು ಬಂದಿದೆ, ಈಗ ಬಂದಿರೋದಲ್ಲ, ಅದು ಅನಾದಿ ಕಾಲದಿಂದನೂ ಕೂಡ ನಡ್ಕೊಂಡು ಬಂದಿರುವಂಥದ್ದು ಅನ್ನೋದನ್ನ ಸ್ಪಷ್ಟಪಡಿಸೋದಕ್ಕೋಸ್ಕರ ಈಗ ಭಗವಂತ ಮುಂದಿನ ಮಾತುಗಳನ್ನ ಹೇಳ್ತಾನೆ. ಯಾಕಂದ್ರೆ ನಾವು ನಂಬಬೇಕಲ್ವಾ, ನಮಗೆ ನಂಬಿಕೆ ಬರಬೇಕು ಅಂತಂದ್ರೆ ನಮಗೆ ಅದರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದಾಗ ಅಥವಾ ಅದಕ್ಕೆ ಎಕ್ಸಾಂಪಲ್ ಕೊಟ್ಟು ಹೇಳಿದಾಗ ನಮ್ಗೆ ಅರ್ಥ ಆಗತ್ತಲ್ಲ. ಅದರಿಂದ ಇಲ್ಲಿ ಈಗ ಭಗವಂತ ಯಾರು ತತ್ವತಃ ನನ್ನ ಕೆಲಸಗಳು ಕರ್ಮಗಳು ಅಥವಾ ಜನ್ಮ ಆಗಿರ್ಬೋದು ದಿವ್ಯ ಅಂತ ತಿಳ್ಕೊಳ್ತಾರೋ ಅದರ ಫಲವನ್ನ ಹೇಳಿ ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿದೆ ಅನ್ನುವಂಥ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾನೆ. ಏನು? ಮೊದಲು ಕೂಡ ಯಾರ ರಾಗ ಭಯ ಕ್ರೋಧ ಅಂದ್ರೆ ಏನು, ನಮಗೆ ಆಲ್ರೆಡಿ ನಮ್ಮಲ್ಲಿರುವಂಥ ರಾಗ ಭಯ ಕ್ರೋಧ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನಷ್ಟ ಆಗ್ಬಿಟ್ಟಿದೆಯೋ, ಮತ್ತೆ ಯಾರು ನನ್ನಲ್ಲೇ ಅನನ್ಯ ಪ್ರೇಮ ಪೂರ್ವಕವಾಗಿ ಸ್ಥಿತರಾಗಿರ್ತಾರೋ ಅಂದ್ರೆ ಏನು, ಅವರಿಗೆ ಮನ್ಸಲ್ಲಿ ಬೇರೆ ಯಾರ ಬಗ್ಗೆನೂ ಯೋಚನೆ ಇರೋದಿಲ್ಲ, ಬರೀ ಭಗವಂತನ ಬಗ್ಗೆ ಮಾತ್ರ ಯೋಚನೆ ಇರುತ್ತೆ. ಅವ್ರ ಮನಸ್ಸು ಸದಾ ಭಗವಂತನಲ್ಲೇ ತೊಡಗಿರುತ್ತಲ್ಲ, ಅಂಥ ಮನಸ್ಸು ಉಳ್ಳವರು, ಅಂಥವರು ನನ್ನ ಆಶ್ರಿತರಾಗಿರುವಂತಹ ಅನೇಕ ಭಕ್ತರು ಹಿಂದಿನ ಶ್ಲೋಕದಲ್ಲೇ ಹೇಳಿರುವ ಹಾಗೆ ಜ್ಞಾನರೂಪಿ ತಪಸ್ಸಿನಿಂದ, ಅಂದ್ರೆ ಜ್ಞಾನವನ್ನ ತಿಳ್ಕೊಳ್ಳೋದು ತತ್ವತಃ ಇದೆಯಲ್ಲ, ಅದು ಕೂಡ ಒಂದು ತಪಸ್ಸು. ಆ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನ ಹೊಂದಿದ್ದಾರೆ. ಅಂದ್ರೆ ಇಲ್ಲಿ ಭಗವಂತ ಹಿಂದೆ ಕೂಡ ಬೇಕಾದಷ್ಟು ಜನ ಭಕ್ತರು ಇದೇ ರೀತಿ ಎಲ್ಲವನ್ನ ಮಾಡ್ಕೊಂಡು ಹೋಗಿದ್ದಾರೆ. ಅಂದ್ರೆ ರಾಗ ಭಯ ಕ್ರೋಧ ಇದೆಲ್ಲವನ್ನ ಬಿಟ್ಟು ಅವರಲ್ಲಿ ಒಂದು ಚೂರು ಇದೆಲ್ಲ ಯಾವುದೂ ಇರೋದಿಲ್ಲ, ಮತ್ತೆ ನನ್ನಲ್ಲೇ ಅವರಿಗೆ ಅನನ್ಯ ಪ್ರೀತಿ ಇರುತ್ತೆ, ಮತ್ತೆ ನನ್ನಲ್ಲೇ ಸ್ಥಿತರಾಗಿರ್ತಾರೆ, ಮತ್ತೆ ನನ್ನನ್ನೇ ಆಶ್ರಿತರಾಗಿರ್ತಾರೆ. ಅಂಥ ಅನೇಕ ಭಕ್ತರು ಈ ಜ್ಞಾನ ರೂಪಿ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನ ಹೊಂದಿದ್ದಾರೆ. ಅಂದ್ರೆ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾನೆ ಭಗವಂತ, ಹಿಂದೆ ಕೂಡ ಈ ರೀತಿ ಮಾಡಿ ಬೇಕಾದಷ್ಟು ಜನ ಪವಿತ್ರರಾಗಿದ್ದಾರೆ ಅಂತನ್ಬಿಟ್ಟು, ಅಂದ್ರೆ ನೀನು ಈಗ ಮಾಡು ಅಂತನ್ಬಿಟ್ಟು ಹೇಳ್ತಾ ಇರೋದು, ಅಲ್ಲಿ ನಮಗೆ ಹೇಳ್ತಾ ಇರೋದು ನೀವು ಕೂಡ ಮಾಡಬಹುದು ಅಂತನ್ಬಿಟ್ಟು. ಈಗ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ವೀತರಾಗ ಭಯ ಕ್ರೋಧಾಹ ಅನ್ನುವಂಥ ಪದ ಯಾವ ಪುರುಷರ ಬಗ್ಗೆ ಹೇಳಿರೋದು, ಮತ್ತೆ ಇಲ್ಲಿ ಈ ವಿಶೇಷಣವನ್ನ ಪ್ರಯೋಗ ಮಾಡಿದಾರಲ್ಲ ಅದರ ಒಂದು ಅರ್ಥ ಏನು, ಯಾಕೆ ಇಲ್ಲಿ ಇದನ್ನ ಉಪಯೋಗ ಮಾಡಿದ್ದಾರೆ ಅನ್ನೋದು ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಆಸಕ್ತಿ ಇದೆಯಲ್ಲ ನಮ್ಗೆ, ಅದರ ಹೆಸರೇನೆ ರಾಗ ಅಂತ ಹೇಳೋದು, ಅದಕ್ಕೆ ರಾಗ ಅಂತ ಹೆಸರು ಕೊಟ್ಟಿದ್ದಾರೆ. ಅಂದ್ರೆ ನಮ್ಮಲ್ಲಿರುವಂಥ ಆಸಕ್ತಿಯನ್ನೇ ರಾಗ ಅಂತ ಕರೆಯೋದು. ಯಾವುದೇ ರೀತಿಯ ದುಃಖ ನಮಗೆ ಸಂಭವಿಸುತ್ತಲ್ಲ, ಅಂದ್ರೆ ನಮ್ಮ ಜೀವನದಲ್ಲಿ ಏನಾದರೂ ಒಂದು ದುಃಖದ ಘಟನೆ ಆದಾಗ ಅಂತಃಕರಣದಲ್ಲಿ ನಮಗೆ ಉದ್ವೇಗ ಉಂಟಾಗುತ್ತಲ್ಲ, ಆ ವಿಕಾರದ ಹೆಸರೇ ಭಯ ಅಂತ ಹೇಳಿರೋದು. ಮತ್ತೆ ತನಗೆ ಅಪಕಾರವನ್ನ ಯಾರಾದ್ರೂ ಮಾಡ್ತಾರಲ್ಲ ಅವ್ರ ಮೇಲೆ, ಅಥವಾ ಯಾರಾದ್ರೂ ನೀತಿಯ ವಿರುದ್ಧ ನಡ್ಕೊಂಡಾಗ, ಅಥವಾ ತನ್ನ ಮನಸ್ಸಿನ ವಿರುದ್ಧವಾಗಿ, ಅಂದ್ರೆ ನನಗಿವಾಗ ಏನೋ ಒಂದು ಇಷ್ಟ ಇರೋದಿಲ್ಲ, ನನ್ನ ಮನಸ್ಸಿಗೆ ಅದು ಇಡಿಸೋದಿಲ್ಲ, ಅದರ ವಿರುದ್ಧವಾಗಿ ಯಾರಾದ್ರೂ ನಮ್ಮ ಮುಂದೆ ಯಾರಾದ್ರೂ ನಡ್ಕೊಂಡಾಗ ಅವರ ಮೇಲೆ ಉಂಟಾಗುವಂತಹ ಉತ್ತೇಜನ ಪೂರ್ಣವಾಗಿ ಬರುವಂತಹ ಭಾವದ ಹೆಸರೇನೆ ಕೋಪ. ಈಗ ನಮ್ಗೆ ಇಷ್ಟ ಆಗದೆ ಇರೋ ಹಾಗೆ ಯಾರಾದ್ರೂ ನಡ್ಕೊಂಡಾಗ ನಮ್ಗೆ ಆಟೋಮೆಟಿಕ್ ಆಗಿ ಕೋಪ ಬಂದೇ ಬರುತ್ತಲ್ಲ. ಅದು ಯಾಕೆ ಅಂತಂದ್ರೆ ನಮ್ಮ ಮನಸ್ಸಿಗೆ ವಿರುದ್ಧವಾಗಿ ಅವರು ನಡ್ಕೊಂಡಾಗ ಆ ಉತ್ತೇಜನೆಯಿಂದ ಬರುವಂತ ಆ ಭಾವದ ಹೆಸರನ್ನ ಕ್ರೋಧ ಅಂತ ಹೇಳೋದು.
ಆದ್ರೆ ಏನಾದರೂ ದುಃಖ ಆದಾಗ ನಮ್ಮ ಮನಸ್ಸಲ್ಲಿ ಅಂತಃಕರಣದಲ್ಲಿ ಉದ್ವೇಗ ಆಗುತ್ತಲ್ಲ, ಅದರಿಂದ ಬರುವಂಥದ್ದನ್ನ ಭಯ ಅಂತ ಹೇಳೋದು. ಆಸಕ್ತಿಗೆ ಇನ್ನೊಂದು ಹೆಸರು ರಾಗ ಅಂತ ಅಂದ್ಬಿಟ್ಟು. ಈಗ ಈ 3 ವಿಕಾರಗಳ ಬಗ್ಗೆ ಗೊತ್ತಾಯ್ತಲ್ವಾ? ರಾಗ ಅಂತಂದ್ರೇನು, ಭಯ ಅಂತಂದ್ರೇನು, ಕೋಪ ಅಂತಂದ್ರೇನು. ಈ 3 ವಿಕಾರಗಳು ಕೂಡ ಸರ್ವತಾ ಅಭಾವ ಇರುವಂತಹ ಪುರುಷರ ವಾಚಕವಾಗಿ ಈ 3 ವಿಕಾರಗಳು ಯಾರಲ್ಲಿ ಇರೋದಿಲ್ವೋ, ಕಂಪ್ಲೀಟ್ ಆಗಿ ಹೊರಟೋಗಿರ್ಬೇಕು, ಒಂದ್ ಸ್ವಲ್ಪನೂ ಇರಬಾರ್ದು, ಅಂಥವರ ವಾಚಕವಾಗಿ ಇಲ್ಲಿ ವೀತರಾಗ ಭಯ ಕ್ರೋಧಾಹ ಅನ್ನುವಂಥ ಪದವನ್ನ ಯೂಸ್ ಮಾಡಿದ್ದಾರೆ. ಭಗವಂತನ ದಿವ್ಯವಾದಂತಹ ಜನ್ಮ ಆಗಿರ್ಬೋದು, ಮತ್ತೆ ಕರ್ಮಗಳ ತತ್ವಗಳನ್ನ ತಿಳ್ಕೊಳ್ಳುವಂತಹ ಮನುಷ್ಯನಿಗೆ ಭಗವಂತನಲ್ಲಿ ಅನನ್ಯವಾದಂತಹ ಪ್ರೀತಿ ಬರುತ್ತೆ. ಈಗ ಅವನ ಬಗ್ಗೆ ತಿಳ್ಕೊಳ್ತಾ ಅವನ ಜನ್ಮ ದಿವ್ಯವಾಗಿರುವಂಥದ್ದು, ಅವನ ಕರ್ಮಗಳು ದಿವ್ಯವಾಗಿರುವಂಥದ್ದಂತೆಲ್ಲ ನಮಗೆ ಗೊತ್ತಾಗ್ತಾ ಆಟೋಮೆಟಿಕ್ ಆಗಿ ನಮಗೆ ಭಗವಂತನ ಮೇಲೆ ಪ್ರೀತಿ ಅನ್ನೋದು ಬರುತ್ತೆ. ಅದರಿಂದ ಏನಾಗುತ್ತೆ, ಭಗವಂತನನ್ನ ಬಿಟ್ಟು ಅಂಥವರಿಗೆ ಬೇರೆ ಯಾವುದೇ ಪದಾರ್ಥಗಳಾಗಿರ್ಬೋದು, ವ್ಯಕ್ತಿ ವಸ್ತು ಏನೇ ಆಗಿರ್ಬೋದು, ಅದರಲ್ಲಿ ಸ್ವಲ್ಪನೂ ಕೂಡ ಆಸಕ್ತಿ ಇರೋದಿಲ್ಲ. ಭಗವಂತನ ತತ್ವವನ್ನ ತಿಳ್ಕೊಳ್ಳೋದ್ರಿಂದ ಅವನಿಗೆ ಸರ್ವತ್ರ ಅಂದ್ರೆ ಎಲ್ಲ ಕಡೆನೂ ಕೂಡ ಭಗವಂತನ ಪ್ರತ್ಯಕ್ಷ ಅನುಭವವಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೆ ನೋಡಿ, ಆತ್ಮ ಸಾಕ್ಷಾತ್ಕಾರ ಆಗಿರುವಂಥವ್ರು ಎಲ್ಲ ಕಡೆ ಭಗವಂತನನ್ನೇ ನೋಡ್ತಾ ಇರುವ ಕಾರಣದಿಂದ ಅವರು ಯಾರನ್ನೂ ದ್ವೇಷಿಸೋದಿಲ್ಲ, ಯಾರ ಜೊತೆ ಜಗಳ ಮಾಡ್ಕೊಳ್ಳೋದಿಲ್ಲ, ಕೋಪ ಮಾಡ್ಕೊಳ್ಳೋದಿಲ್ಲ. ಇದೆಲ್ಲ ಯಾಕೆ ಅಂತಂದ್ರೆ ಅವ್ರಿಗೆ ಎಲ್ಲ ಕಡೆ ಭಗವಂತನೇ ಕಾಣಿಸ್ತಾ ಇದ್ದಾನೆ. ಭಗವಂತನಲ್ಲಿ ಅತಿಯಾದ ಪ್ರೀತಿ ಇರುತ್ತೆ, ಅನನ್ಯ ಭಕ್ತಿ ಇರುತ್ತೆ. ಆ ಕಾರಣದಿಂದ ಯಾರನ್ನು ಅವರು ದ್ವೇಷಿಸೋಕ್ಕೆ ಹೋಗೋದಿಲ್ಲ. ಮತ್ತೆ ಎಲ್ಲ ಕಡೆನೂ ಕೂಡ ಭಗವದ್ ಬುದ್ಧಿ ಉಂಟಾಗೋದ್ರ ಕಾರಣ ಎಲ್ಲ ಕಡೆನೂ ಕೂಡ ಅವರಿಗೆ ಬುದ್ಧಿಯಲ್ಲಿ ಭಗವಂತನೇ ಕಾಣಿಸ್ತಾ ಇರ್ತಾನೆ. ಅವರು ಯಾವತ್ತೂ ಕೂಡ ಸರ್ವತಾ ನಿರ್ಭಯರಾಗಿರ್ತಾರೆ. ಅವರು ಕಾಡಲ್ಲಿರಿ ಅಂದ್ರೂ ಇರ್ತಾರೆ, ಎಲ್ಲಿರಿ ಅಂತಂದ್ರೂ ಇರ್ತಾರೆ. ಯಾಕಂದ್ರೆ ಅವರ ಬುದ್ಧಿಗೆ ಗೊತ್ತಾಗಿರುತ್ತೆ ಎಲ್ಲ ಕಡೆ ಭಗವಂತನೇ ಇರೋದು. ಒಂದು ಹಾವಿರ್ಬೋದು, ಒಂದು ಪ್ರಾಣಿ, ಯಾವುದಾದ್ರೂ ಕ್ರೂರ ಮೃಗ ಇದ್ರೂ ಕೂಡ ಅದು ಕೂಡ ಭಗವಂತನೇ ಅಂತ ಅವ್ರಿಗೆ ಗೊತ್ತಿರುತ್ತಲ್ವಾ. ಅವರ ಬುದ್ಧಿಗೆ ಅದು ಕನ್ಫರ್ಮ್ ಆಗ್ಬಿಟ್ಟಿರುತ್ತೆ. ಈಗ ನಮಗೆ ಗೊತ್ತಿದೆ ಅಷ್ಟೇನೆ, ನಾವು ಇನ್ನೂ ಕನ್ಫರ್ಮ್ ಆಗಿಲ್ಲ ನಮಗೆ, ಅದಕ್ಕೆ ನಮಗೆ ಭಯ ಆಗುತ್ತೆ, ರಾಗ ಕ್ರೋಧ ಇದೆಲ್ಲ ಇರೋದು ನಮಗೆ. ಆದ್ರೆ ಅವರಿಗೆ ಅದು ಗೊತ್ತಾಗಿ ಅವರಿಗೆ ಪಕ್ವವಾಗ್ಬಿಟ್ಟಿರುತ್ತೆ. ಅದು ಬುದ್ಧಿಯಲ್ಲೂ ಕೂಡ ಅದು ಕೂತ್ಕೊಂಡಿರುತ್ತೆ. ಅದಕ್ಕೆ ಅವರಿಗೆ ಎಲ್ಲ ಕಡೆ ಎಲ್ಲಾದ್ರೂ ಹೋಗ್ಲಿ ಅವರು ಭಯ ಅನ್ನೋದೇ ಇರೋದಿಲ್ಲ. ಅವ್ರ ಜೊತೆ ಯಾರೇ ಯಾವ ರೀತಿಯಲ್ಲಿ ವರ್ತನೆ ಮಾಡಿದ್ರೂ ಕೂಡ ಅದನ್ನ ಅವರು ಭಗವಂತನ ಇಚ್ಛೆಯಿಂದನೇ ಅದಾಯ್ತು ಅಂತ ತಿಳ್ಕೊಳ್ತಾರೆ. ಮತ್ತೆ ಈ ಜಗತ್ತಲ್ಲಿ ಏನೇ ಘಟನೆಗಳು ಅಥವಾ ಎಂಥದ್ದೇ ವಿಚಿತ್ರವಾದಂಥ ಸಾಮಾನ್ಯ ಏನೇ ಘಟನೆಗಳು ನಡೆದ್ರೂ ಕೂಡ ಅದೆಲ್ಲ ಭಗವಂತನ ಲೀಲೆಗಳು ಅಂತಾನೆ ತಿಳ್ಕೊಳ್ತಾರೆ. ಅದಕ್ಕೋಸ್ಕರನೇ ಯಾವುದೇ ಒಂದು ನಿಮಿತ್ತದಿಂದನೂ ಅವರ ಅಂತಃಕರಣದಲ್ಲಿ ಕೋಪ ಅನ್ನುವಂತಹ ವಿಕಾರ ಅನ್ನೋದು ಉಂಟಾಗೋದಿಲ್ಲ. ಈಗ ನಮಗೂ ಕೋಪ ಬರೋದಕ್ಕೆ ಕಾರಣ ಏನು? ನಾವು ಎಲ್ಲ ಕಡೆ ಭಗವಂತನನ್ನ ನೋಡ್ತಾ ಇಲ್ಲ ಅಲ್ವಾ? ಎಲ್ಲ ಭಗವಂತನೇ ಅನ್ನೋದು ನಮಗೆ ಕಾಣಿಸ್ತಾ ಇಲ್ಲ, ಅಥವಾ ನಮ್ಮ ಬುದ್ಧಿಗದು ಇನ್ನೂ ಬಂದಿಲ್ಲ. ನಾವು ಪ್ರತಿಯೊಬ್ಬರನ್ನು ಬೇರೆ ಬೇರೆ ಅಂತ ನೋಡ್ತಾ ಇದ್ದೀವಿ. ಅದರಿಂದ ನಮಗೆ ಯಾರಾದರೂ ನಮ್ಮ ಮನಸ್ಸಿನ ವಿರುದ್ಧವಾಗಿ ನಡ್ಕೊಂಡಾಗ ಕೋಪ ಬರುತ್ತೆ, ಏನನ್ನಾದರೂ ನೋಡಿದಾಗ ನಮಗೆ ಆಸಕ್ತಿ ಇರುತ್ತೆ, ಮತ್ತೆ ಏನಾದರೂ ದುಃಖದ ಘಟನೆ ನಡೆದಾಗ ನಮಗೆ ಭಯ ಆಗುತ್ತೆ. ಈ ರೀತಿ ಎಲ್ಲ ಆಗೋದಕ್ಕೆ ಇದೇ ಕಾರಣ. ಆದರೆ ಭಕ್ತರಲ್ಲಿ ಹಾಗಲ್ಲ, ಅವ್ರು ಎಲ್ಲ ಕಡೆ ಭಗವಂತನನ್ನ ನೋಡ್ತಾ ಇರ್ತಾರೆ. ಏನೇ ನಡೀತಾ ಇದ್ರು ಅದು ಭಗವಂತನ ಇಚ್ಛೆಯಿಂದ, ಅದು ಭಗವಂತನ ಲೀಲೆನೇ ಅಂತ ತಿಳ್ಕೊಳ್ತಾರೆ. ಅದರಿಂದನೇ ಅವರಿಗೆ ಈ ಕೋಪ ಅನ್ನುವಂಥ ವಿಕಾರ ಬರೋದಿಲ್ಲ. ಈ ರೀತಿ ಭಗವಂತನ ಜನ್ಮ ಮತ್ತೆ ಕರ್ಮಗಳ ತತ್ವವನ್ನ ತಿಳ್ಕೊಂಡಿರುವಂತಹ ಭಕ್ತರಲ್ಲಿ ಭಗವಂತನ ದಯೆಯಿಂದ ಎಲ್ಲ ರೀತಿಯ ದುರ್ಗುಣಗಳು ಕೂಡ ಕಂಪ್ಲೀಟ್ ಆಗಿ ಹೊರಟೋಗಿರುತ್ತೆ. ಈ ಭಾವವನ್ನ ತೋರಿಸೋದಕ್ಕೋಸ್ಕರ ಇಲ್ಲಿ ವೀತರಾಗ ಭಯ ಕ್ರೋಧಾಹ ಅನ್ನುವಂಥ ವಿಶೇಷಣವನ್ನ ಇಲ್ಲಿ ಉಪಯೋಗ ಮಾಡಿದ್ದಾರೆ. ಈಗ ನಮಗೆ ಗೊತ್ತಾಯ್ತಲ್ವಾ, ವೀತರಾಗ ಭಯ ಕ್ರೋಧಾಹ ಅಂತಂದ್ರೆ ಏನು ಅಂದ್ರೆ, ಯಾರಲ್ಲಿ ರಾಗ ಭಯ ಕ್ರೋಧ ಸರ್ವಥಾ ನಷ್ಟ ಆಗೋಗಿದೆಯೋ ಅವ್ರ ಬಗ್ಗೆ ಹೇಳೋದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇರೋದು. ಅದು ಯಾರು ಅಂತಂದ್ರೆ ಭಗವಂತನ ಭಕ್ತರು, ಶುದ್ಧ ಭಕ್ತರು ಅಂತ ಹೇಳ್ತೀವಲ್ವಾ, ಅವರಲ್ಲಿ ಯಾವುದೇ ವಿಕಾರಗಳು ಇರೋದಿಲ್ಲ. ಯಾಕಂದ್ರೆ ಅವರಲ್ಲಿ ಭಗವಂತನೇ ಆವರಿಸ್ಕೊಂಡಿರ್ತಾನೆ. ಹೊರಗಡೆ ಒಳಗಡೆ ಎಲ್ಲ ಕಡೆನೂ ಕೂಡ ಭಗವಂತನೇ ಕಾಣಿಸ್ತಾ ಇರ್ತಾನೆ. ಆ ಒಂದು ಕಾರಣದಿಂದ ಅಲ್ಲಿ ವೀತರಾಗ ಭಯ ಕ್ರೋಧಾಹ ಅಂತ ಹೇಳೋದು. ಇದು ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.